ಪೈಸೆಗೆ ಇಳಿಕೆ ಆಗಿದೆ. ಕ್ಯಾಬೇಜ್ ದರ ಇಷ್ಟೊಂದು ದಿಢೀರಾಗಿ ಕುಸಿತಕ್ಕೆ ರೈತರು ಕಂಗಾಲಾಗಿದ್ದಾರೆ. ಕಟಾವು ಮಾಡಿ ಡಿಸಿ ಕಚೇರಿಗೆ ತಂದು ಸುರಿದಿದ್ದಾರೆ. ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಪರಿಹಾರ ಕೊಡಿ ಅಂತ ಆಗ್ರಹಿಸಿದ್ದಾರೆ ರೈತರು. ಬೆಳಗಾವಿಯ ಡಿಸಿ ಕಚೇರಿ ಬಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 70 ಪೈಸೆ ರೀ, 1 ಕೆಜಿಗೆ 70 ಪೈಸೆ ಆಗ್ಬಿಟ್ರೆ ಅದನ್ನ ಫ್ರೀಯಾಗಿ ಚೆಲ್ಲದ್ ವಾಸಿ. ಯಾಕಂದ್ರೆ 1 ಎಕರೆ ಕ್ಯಾಬೇಜ್ ಬೆಳೆಯಕ್ಕೆ ಅದೆಷ್ಟು ದುಡ್ಡು ಮತ್ತೆ ಪರಿಶ್ರಮ ಖರ್ಚಾಗಿರುತ್ತೆ. 1 ಕೆಜಿ ಕ್ಯಾಬೇಜ್ಗೆ 70 ಪೈಸೆ ಅಂತಂದ್ರೆ ಈ ತರ ಮಾರ್ಕೆಟ್ ಅಲ್ಲಿ ಬೆಲೆ ಬಿದ್ದಾಗ ಈ ಆಹಾರ ವಸ್ತುಗಳನ್ನ ಪ್ರಾಸೆಸ್ ಮಾಡಿ ಇಡೋ ಅಂತ ಶೇಖರಿಸಿಡೋ ಅಂತ ವ್ಯವಸ್ಥೆ ಕೂಡ ನಮ್ಮಲ್ಲಿಲ್ಲ. ಮರೆತ ಭ್ರಷ್ಟ ಅಧಿಕಾರಿಗಳಿಗೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ರೈತರನ್ನು ಮರೆತ ಮಂತ್ರಿಗಳಿಗೆ 70 ಪೈಸೆಗೆ ಇಳಿಕೆ ಆಗಿದೆ. ಕ್ಯಾಬೇಜ್ ದರ ಇಷ್ಟೊಂದು ದಿಢೀರಾಗಿ ಕುಸಿತಕ್ಕೆ ರೈತರು ಕಂಗಾಲಾಗಿದ್ದಾರೆ. ಕಟಾವು ಮಾಡಿ ಡಿಸಿ ಕಚೇರಿಗೆ ತಂದು ಸುರಿದಿದ್ದಾರೆ. ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಪರಿಹಾರ ಕೊಡಿ ಅಂತ ಆಗ್ರಹಿಸಿದ್ದಾರೆ ರೈತರು. ಬೆಳಗಾವಿಯ ಡಿಸಿ ಕಚೇರಿ ಬಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 70 ಪೈಸೆ ರೀ, 1 ಕೆಜಿಗೆ 70 ಪೈಸೆ ಆಗ್ಬಿಟ್ರೆ ಅದನ್ನ ಫ್ರೀಯಾಗಿ ಚೆಲ್ಲದ್ ವಾಸಿ. ಯಾಕಂದ್ರೆ 1 ಎಕರೆ ಕ್ಯಾಬೇಜ್ ಬೆಳೆಯಕ್ಕೆ ಅದೆಷ್ಟು ದುಡ್ಡು ಮತ್ತೆ ಪರಿಶ್ರಮ ಖರ್ಚಾಗಿರುತ್ತೆ. 1 ಕೆಜಿ ಕ್ಯಾಬೇಜ್ಗೆ 70 ಪೈಸೆ ಅಂತಂದ್ರೆ ಈ ತರ ಮಾರ್ಕೆಟ್ ಅಲ್ಲಿ ಬೆಲೆ ಬಿದ್ದಾಗ ಈ ಆಹಾರ ವಸ್ತುಗಳನ್ನ ಪ್ರಾಸೆಸ್ ಮಾಡಿ ಇಡೋ ಅಂತ ಶೇಖರಿಸಿಡೋ ಅಂತ ವ್ಯವಸ್ಥೆ ಕೂಡ ನಮ್ಮಲ್ಲಿಲ್ಲ. ರೈತರನ್ನು ಮರೆತ ಭ್ರಷ್ಟ ಅಧಿಕಾರಿಗಳಿಗೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ರೈತರನ್ನು ಮರೆತ ಮಂತ್ರಿಗಳಿಗೆ 70 ಪೈಸೆಗೆ ಇಳಿಕೆ ಆಗಿದೆ. ಕ್ಯಾಬೇಜ್ ದರ ಇಷ್ಟೊಂದು ದಿಢೀರಾಗಿ ಕುಸಿತಕ್ಕೆ ರೈತರು ಕಂಗಾಲಾಗಿದ್ದಾರೆ. ಕಟಾವು ಮಾಡಿ ಡಿಸಿ ಕಚೇರಿಗೆ ತಂದು ಸುರಿದಿದ್ದಾರೆ. ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಪರಿಹಾರ ಕೊಡಿ ಅಂತ ಆಗ್ರಹಿಸಿದ್ದಾರೆ ರೈತರು. ಬೆಳಗಾವಿಯ ಡಿಸಿ ಕಚೇರಿ ಬಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 70 ಪೈಸೆ ರೀ, 1 ಕೆಜಿಗೆ 70 ಪೈಸೆ ಆಗ್ಬಿಟ್ರೆ ಅದನ್ನ ಫ್ರೀಯಾಗಿ ಚೆಲ್ಲದ್ ವಾಸಿ. ಯಾಕಂದ್ರೆ 1 ಎಕರೆ ಕ್ಯಾಬೇಜ್ ಬೆಳೆಯಕ್ಕೆ ಅದೆಷ್ಟು ದುಡ್ಡು ಮತ್ತೆ ಪರಿಶ್ರಮ ಖರ್ಚಾಗಿರುತ್ತೆ. 1 ಕೆಜಿ ಕ್ಯಾಬೇಜ್ಗೆ 70 ಪೈಸೆ ಅಂತಂದ್ರೆ ಈ ತರ ಮಾರ್ಕೆಟ್ ಅಲ್ಲಿ ಬೆಲೆ ಬಿದ್ದಾಗ ಈ ಆಹಾರ ವಸ್ತುಗಳನ್ನ ಪ್ರಾಸೆಸ್ ಮಾಡಿ ಇಡೋ ಅಂತ ಶೇಖರಿಸಿಡೋ ಅಂತ ವ್ಯವಸ್ಥೆ ಕೂಡ ನಮ್ಮಲ್ಲಿಲ್ಲ. ರೈತರನ್ನು ಮರೆತ ಭ್ರಷ್ಟ ಅಧಿಕಾರಿಗಳಿಗೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ರೈತರನ್ನು ಮರೆತ ಮಂತ್ರಿಗಳಿಗೆ 70 ಪೈಸೆಗೆ ಇಳಿಕೆ ಆಗಿದೆ. ಕ್ಯಾಬೇಜ್ ದರ ಇಷ್ಟೊಂದು ದಿಢೀರಾಗಿ ಕುಸಿತಕ್ಕೆ ರೈತರು ಕಂಗಾಲಾಗಿದ್ದಾರೆ. ಕಟಾವು ಮಾಡಿ ಡಿಸಿ ಕಚೇರಿಗೆ ತಂದು ಸುರಿದಿದ್ದಾರೆ. ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಪರಿಹಾರ ಕೊಡಿ ಅಂತ ಆಗ್ರಹಿಸಿದ್ದಾರೆ ರೈತರು. ಬೆಳಗಾವಿಯ ಡಿಸಿ ಕಚೇರಿ ಬಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 70 ಪೈಸೆ ರೀ, 1 ಕೆಜಿಗೆ 70 ಪೈಸೆ ಆಗ್ಬಿಟ್ರೆ ಅದನ್ನ ಫ್ರೀಯಾಗಿ ಚೆಲ್ಲದ್ ವಾಸಿ. ಯಾಕಂದ್ರೆ 1 ಎಕರೆ ಕ್ಯಾಬೇಜ್ ಬೆಳೆಯಕ್ಕೆ ಅದೆಷ್ಟು ದುಡ್ಡು ಮತ್ತೆ ಪರಿಶ್ರಮ ಖರ್ಚಾಗಿರುತ್ತೆ. 1 ಕೆಜಿ ಕ್ಯಾಬೇಜ್ಗೆ 70 ಪೈಸೆ ಅಂತಂದ್ರೆ ಈ ತರ ಮಾರ್ಕೆಟ್ ಅಲ್ಲಿ ಬೆಲೆ ಬಿದ್ದಾಗ ಈ ಆಹಾರ ವಸ್ತುಗಳನ್ನ ಪ್ರಾಸೆಸ್ ಮಾಡಿ ಇಡೋ ಅಂತ ಶೇಖರಿಸಿಡೋ ಅಂತ ವ್ಯವಸ್ಥೆ ಕೂಡ ನಮ್ಮಲ್ಲಿಲ್ಲ. ರೈತರನ್ನು ಮರೆತ ಭ್ರಷ್ಟ ಅಧಿಕಾರಿಗಳಿಗೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ರೈತರನ್ನು ಮರೆತ ಮಂತ್ರಿಗಳಿಗೆ 70
ಪೈಸೆಗೆ ಇಳಿಕೆ ಆಗಿದೆ. ಕ್ಯಾಬೇಜ್ ದರ ಇಷ್ಟೊಂದು ದಿಢೀರಾಗಿ ಕುಸಿತಕ್ಕೆ ರೈತರು ಕಂಗಾಲಾಗಿದ್ದಾರೆ. ಕಟಾವು ಮಾಡಿ ಡಿಸಿ ಕಚೇರಿಗೆ ತಂದು ಸುರಿದಿದ್ದಾರೆ. ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಪರಿಹಾರ ಕೊಡಿ ಅಂತ ಆಗ್ರಹಿಸಿದ್ದಾರೆ ರೈತರು. ಬೆಳಗಾವಿಯ ಡಿಸಿ ಕಚೇರಿ ಬಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 70 ಪೈಸೆ ರೀ, 1 ಕೆಜಿಗೆ 70 ಪೈಸೆ ಆಗ್ಬಿಟ್ರೆ ಅದನ್ನ ಫ್ರೀಯಾಗಿ ಚೆಲ್ಲದ್ ವಾಸಿ. ಯಾಕಂದ್ರೆ 1 ಎಕರೆ ಕ್ಯಾಬೇಜ್ ಬೆಳೆಯಕ್ಕೆ ಅದೆಷ್ಟು ದುಡ್ಡು ಮತ್ತೆ ಪರಿಶ್ರಮ ಖರ್ಚಾಗಿರುತ್ತೆ. 1 ಕೆಜಿ ಕ್ಯಾಬೇಜ್ಗೆ 70 ಪೈಸೆ ಅಂತಂದ್ರೆ ಈ ತರ ಮಾರ್ಕೆಟ್ ಅಲ್ಲಿ ಬೆಲೆ ಬಿದ್ದಾಗ ಈ ಆಹಾರ ವಸ್ತುಗಳನ್ನ ಪ್ರಾಸೆಸ್ ಮಾಡಿ ಶೇಖರಿಸಿಡೋ ಅಂತ ವ್ಯವಸ್ಥೆ ಕೂಡ ನಮ್ಮಲ್ಲಿಲ್ಲ. ರೈತರನ್ನು ಮರೆತ ಭ್ರಷ್ಟ ಅಧಿಕಾರಿಗಳಿಗೆ ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ರೈತರನ್ನು ಮರೆತ ಮಂತ್ರಿಗಳಿಗೆ 70 ಪೈಸೆಗೆ ಇಳಿಕೆ ಆಗಿದೆ. ಕ್ಯಾಬೇಜ್ ದರ ಇಷ್ಟೊಂದು ದಿಢೀರಾಗಿ ಕುಸಿತಕ್ಕೆ ರೈತರು ಕಂಗಾಲಾಗಿದ್ದಾರೆ. ಕಟಾವು ಮಾಡಿ ಡಿಸಿ ಕಚೇರಿಗೆ ತಂದು ಸುರಿದಿದ್ದಾರೆ. ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಪರಿಹಾರ ಕೊಡಿ ಅಂತ ಆಗ್ರಹಿಸಿದ್ದಾರೆ ರೈತರು. ಬೆಳಗಾವಿಯ ಡಿಸಿ ಕಚೇರಿ ಬಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 70 ಪೈಸೆ ರೀ, 1 ಕೆಜಿಗೆ 70 ಪೈಸೆ ಆಗ್ಬಿಟ್ರೆ ಅದನ್ನ ಫ್ರೀಯಾಗಿ ಚೆಲ್ಲದ್ ವಾಸಿ. ಯಾಕಂದ್ರೆ 1 ಎಕರೆ ಕ್ಯಾಬೇಜ್ ಬೆಳೆಯಕ್ಕೆ ಅದೆಷ್ಟು ದುಡ್ಡು ಮತ್ತೆ ಪರಿಶ್ರಮ ಖರ್ಚಾಗಿರುತ್ತೆ. 1 ಕೆಜಿ ಕ್ಯಾಬೇಜ್ಗೆ 70 ಪೈಸೆ ಅಂತಂದ್ರೆ ಈ ತರ ಮಾರ್ಕೆಟ್ ಅಲ್ಲಿ ಬೆಲೆ ಬಿದ್ದಾಗ ಈ ಆಹಾರ ವಸ್ತುಗಳನ್ನ ಪ್ರಾಸೆಸ್ ಮಾಡಿ ಶೇಖರಿಸಿಡೋ ಅಂತ ವ್ಯವಸ್ಥೆ ಕೂಡ ನಮ್ಮಲ್ಲಿಲ್ಲ. ರೈತರನ್ನು ಮರೆತ ಭ್ರಷ್ಟ ಅಧಿಕಾರಿಗಳಿಗೆ ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ರೈತರನ್ನು ಮರೆತ ಮಂತ್ರಿಗಳಿಗೆ 70 ಪೈಸೆಗೆ ಇಳಿಕೆ ಆಗಿದೆ. ಕ್ಯಾಬೇಜ್ ದರ ಇಷ್ಟೊಂದು ದಿಢೀರಾಗಿ ಕುಸಿತಕ್ಕೆ ರೈತರು ಕಂಗಾಲಾಗಿದ್ದಾರೆ. ಕಟಾವು ಮಾಡಿ ಡಿಸಿ ಕಚೇರಿಗೆ ತಂದು ಸುರಿದಿದ್ದಾರೆ. ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಪರಿಹಾರ ಕೊಡಿ ಅಂತ ಆಗ್ರಹಿಸಿದ್ದಾರೆ ರೈತರು. ಬೆಳಗಾವಿಯ ಡಿಸಿ ಕಚೇರಿ ಬಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 70 ಪೈಸೆ ರೀ, 1 ಕೆಜಿಗೆ 70 ಪೈಸೆ ಆಗ್ಬಿಟ್ರೆ ಅದನ್ನ ಫ್ರೀಯಾಗಿ ಚೆಲ್ಲದ್ ವಾಸಿ. ಯಾಕಂದ್ರೆ 1 ಎಕರೆ ಕ್ಯಾಬೇಜ್ ಬೆಳೆಯಕ್ಕೆ ಅದೆಷ್ಟು ದುಡ್ಡು ಮತ್ತೆ ಪರಿಶ್ರಮ ಖರ್ಚಾಗಿರುತ್ತೆ. 1 ಕೆಜಿ ಕ್ಯಾಬೇಜ್ಗೆ 70 ಪೈಸೆ ಅಂತಂದ್ರೆ ಈ ತರ ಮಾರ್ಕೆಟ್ ಅಲ್ಲಿ ಬೆಲೆ ಬಿದ್ದಾಗ ಈ ಆಹಾರ ವಸ್ತುಗಳನ್ನ ಪ್ರಾಸೆಸ್ ಮಾಡಿ ಶೇಖರಿಸಿಡೋ ಅಂತ ವ್ಯವಸ್ಥೆ ಕೂಡ ನಮ್ಮಲ್ಲಿಲ್ಲ. ರೈತರನ್ನು ಮರೆತ ಭ್ರಷ್ಟ ಅಧಿಕಾರಿಗಳಿಗೆ ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ರೈತರನ್ನು ಮರೆತ ಮಂತ್ರಿಗಳಿಗೆ